ಬದುಕಿರುವಾಗಲೇ ದಂತಕಥೆಯಾಗಿದ್ದ ದೇಶದ ಒಬ್ಬ ಪ್ರಮುಖ ರಾಜಕಾರಣಿ, ಹಿರಿಯರಾಗಿದ್ದಂತಹ ಕರುಣಾನಿಧಿಯವರ ಸಾವು ನಮ್ಮೆಲ್ಲರಿಗೆ ಅತ್ಯಂತ ನೋವನ್ನು ತಂದಿರತಕ್ಕಂಥ ಒಂದು ಸಮಯ. ಜೀವನದುದ್ದಕ್ಕೂ ಶೋಷಿತ ವರ್ಗಗಳ ಮತ್ತು ತಮಿಳುನಾಡಿನ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ಕರುಣಾನಿಧಿಯವರ ದುಡಿಮೆ ನಮಗೆಲ್ಲರಿಗೂ ಅತ್ಯಂತ ಮಾರ್ಗದರ್ಶನವನ್ನು ನೀಡತಕ್ಕಂಥ ಒಬ್ಬ ಹಿರಿಯ ನಾಯಕ. ದೇಶದಲ್ಲಿ ಹಲವಾರು ರಾಜಕೀಯದ ಬೆಳವಣಿಗೆಗಳ ಸಂದರ್ಭದಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ಕರುಣಾನಿಧಿಯವರು, ನಮ್ಮ ತಂದೆಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕಾದರೆ ಸಮ್ಮಿಶ್ರ ಸರ್ಕಾರದ ಒಂದು ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥದ್ದಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಣೆಯನ್ನು ಏನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಹಲವಾರು ಬಾರಿ ನಾನು ನೇರವಾಗಿ ಅವರನ್ನು ಭೇಟಿ ಮಾಡಿದಾಗ ಅವರ ಒಂದು ಅನುಭವದ ಹಿನ್ನೆಲೆಯಲ್ಲಿ ಹಲವಾರು ಸಲಹೆಗಳನ್ನು ಕೊಟ್ಟಂಥ ದಿನಗಳು ಇವತ್ತು ನಾನು ನೆನಪಲ್ಲಿರ್ತಕ್ಕಂಥದ್ದು. ಚಿತ್ರರಂಗದಿಂದ ಅವರ ಜೀವನವನ್ನು ಪ್ರಾರಂಭ ಮಾಡಿ ರಾಜಕೀಯದಲ್ಲಿ ತಮಿಳುನಾಡಿನಲ್ಲಿ ಸುಮಾರು 5 ಬಾರಿ ಮುಖ್ಯಮಂತ್ರಿಗಳಾಗಿ ತಮಿಳುನಾಡಿನ ಅಭಿವೃದ್ಧಿಗೆ ಚಾಲನೆಯನ್ನು ಕೊಟ್ಟಂಥ ಒಬ್ಬ ಧೀಮಂತ ನಾಯಕ. ಇವತ್ತು ಅವರ ನಿಧನ ನಾಡಿಗೆ ಒಂದು, ಅವರ ಅಭಿಮಾನಿಗಳಿಗೆ ಒಂದು ರೀತಿಯ ದುಃಖವನ್ನು ತಂದಿರತಕ್ಕಂಥ ಒಂದು ದಿನ ಇದು. ಭಗವಂತ ಅವರಿಗೆ ಶಾಂತಿಯನ್ನು ನೀಡಲಿ ಮತ್ತು ಅವರ ಕುಟುಂಬದ ವರ್ಗದವರಿಗೆ ಈ ನೋವಿನಿಂದ ಹೊರಗೆ ಬರ್ತಕ್ಕಂಥ ಧೈರ್ಯವನ್ನು ತುಂಬಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ.